ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ವರ್ಷ ನಿರಂಜನ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಸ್ಪೆಷಲ್ ಎಂತ ಅಂದರೆ ಓಣಂ ಆಗಿ ನಿಯರೆಸ್ಟ್ 1 ಮಂತ್ ಆದಾಗ ಇನ್ನೇನು 1 ಮಂತ್ ಆಗುತ್ತೆ ಅನಿಸುತ್ತೆ. ನಮ್ಮ ಕಾಲೇಜಲ್ಲಿ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ರೆಡಿಯಾಗಿ ಬಂದಿದ್ದೀವಿ. ಗ್ಯಾಂಗ್ಗಳಲ್ಲಿ ಇರ್ತಾರಲ್ಲ, ಇದು ಅಂತ ಕನ್ಫರ್ಮ್ ಆಗಿರುತ್ತೆ. ಅಟೈರ್ ಆಯಿತಾ, ಒಬ್ಬೊಬ್ರು ಕೈ ಕೊಡ್ತಾರೆ, ಒಬ್ಬೊಬ್ರು ಲಾಸ್ಟ್ ಮೂಮೆಂಟಲ್ಲಿ ಅದು ಅಡ್ಜಸ್ಟ್ ಆಗಿಲ್ಲ, ಬ್ಲೌಸ್ ಅಡ್ಜಸ್ಟ್ ಆಗಿಲ್ಲ, ಅದು ಇದು ಅಂತಾರೆ. ಇನ್ನು ಕೆಲವರು ಆ ಟೈಪ್ ಸ್ಯಾರಿನೇ ಇಲ್ಲ ಅಂತಾರೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೋಡಿ ಹೆಂಗಿರ್ತಾರೆ ಫ್ರೆಂಡ್ಸ್. ತೋರಿಸ್ಲ ಅವ್ರು ಯಾರ್ಯಾರು ಅಂತ. ಒಬ್ಬರೇ ಇದ್ದಾರೆ, ಇನ್ನೊಬ್ರು ಪಾಪ ರೆಡಿಯಾಗಿ ಬರ್ತಾ ಇದ್ದಾರೆ ಆಯಿತಾ. ನಾವು 3 ಜನ ರೆಡಿಯಾಗಿದ್ದೀವಿ, ಇನ್ನೊಬ್ರು ರಜಾನೇ ಹಾಕ್ಬಿಟ್ರು, ಇಲ್ಲೊಬ್ರು ಚೂಡಿದಾರಲ್ಲಿ ಬಂದಿದ್ದಾರೆ. ಎಲ್ಲರೂ ನೋಡ್ಬಿಡಿ ಯಾರ್ಯಾರು ನೋಡಿ. ನಮ್ಮ ಕಾವು ಚಂದ ಕಾಣ್ತಿದ್ದಾರಲ್ಲ, ಕಾವು ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ನಮ್ಮ ಅಂಚ ಅಷ್ಟೇ. ಎಲ್ಲ ರೆಡಿ ಆಗಿದ್ದೀವಿ. ಇವತ್ತು ಹೆಂಗಾಗುತ್ತೆ ಕಾಲೇಜಲ್ಲಿ, ಎಂತ ಮಾಡ್ತಾರೆ ಅಂತ ನಮಗೇನು ಒಂಚೂರು ಐಡಿಯಾ ಇಲ್ಲ, ನೋಡುವ. ಬಟ್ ನಾವು ಮಾತ್ರ ಹೆವಿ ಎಂಜಾಯ್ ಮಾಡ್ತೀವಿ. ನೋಡಿ ನಮ್ಮ ಕ್ಲಾಸ್ ಗರ್ಲ್ಸ್ ಊಟ ಕೂರಿಸ್ತಾರೆ. ಈ ಥರ ರೆಡಿಯಾಗಿ ಬಂದು ಎಲ್ಲಿ ಕೂತವ್ರು ಅದು ನೋಡಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ನೋಡ್ರಿ, ಎಲ್ಲರೂ ಹೋಗ್ತಾ. ಆ್ಯಕ್ಚುಲಿ ಇಲ್ಲಿ ಸೌಂಡು ಎಂತ ಕೇಳಿಸಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಫುಲ್ ಕ್ರೌಡ್ ಆಗೋಗ್ಬಿಟ್ಟಿದೆ. ತೋರಿಸ್ತೀನಿ. ನಮ್ಮ ಗ್ರೌಂಡಿನ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿಲ್ಲ, ಅದಕ್ಕೆ ಒಳ್ಳೆ ಕಡೆ ಹೋಗಿ ಒಂಚೂರು ಫೋಟೋಸು ವೀಡಿಯೋಸು ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ಎಂತ ಗೊತ್ತಾ, ನಮ್ಮಲ್ಲಿ ಬ್ರೇಕ್ ಬಿಟ್ಟರೆ ನಾವೆಲ್ಲೂ ಸುತ್ತಾಡೋಕ್ಕೆ ಬರೋಲ್ಲ. ಕಾಲೇಜ್ ಕ್ಯಾಂಪಸ್ ಇಷ್ಟು ದೊಡ್ಡದಾಗಿದ್ದರೂ ನಾವೆಲ್ಲೂ ಸುತ್ತಾಡೋಕ್ಕೆ ಬರೋಲ್ಲ. ಅದಕ್ಕೆ ಇವತ್ತಾದರೂ ಹೋಗೋಣ ಅಂತ ಎಲ್ಲರ ಹತ್ರ ಬೈಸ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ನಾನು ಹೋಗಲ್ಲ ಅಂತ ಪಾಪ ಅವರು ಬರೋಲ್ಲ, ಇವತ್ತು ಹೋಗ್ತಾ ಇದ್ದೀವಿ. ಅಮ್ಮ ಟೊಕ್ಕ 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 ಅಂತೈತೆ. ಓಕೆ, ಹೀರಿ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಇಲ್ಲಿ ನೋಡಿ, ಯಾವುದೋ ಬ್ಯೂಟಿಫುಲ್ ಫಿಗರ್ ನಿಂತೈತೆ ಫ್ರೆಂಡ್. ಹೆಂಗೈತೆ ಅಕ್ಷತಾ ಫೆಸ್ಟ್? ಸೂಪರ್. ನಾವು ಸೂಪರಾಗಿ ಬಂದಿದ್ದೀವಿ, ಬಟ್ ಫೆಸ್ಟ್ ಇನ್ನ ಮಾಡ್ತಾನೆ ಇಲ್ಲ. ಎಲ್ಲಿ ನಡೆಯುತ್ತೆ ಅಂತ ನಿನ್ಗೆ ಅನಿಸ್ತಾ ಇರೋದು? ನನಗೆ ಅದೇ ಎಂಟ್ರಿಯಲ್ಲಿ ಅನಿಸುತ್ತೆ ಅಲ್ವಾ. ಮೇಲೇನೋ ಫ್ಲವರ್ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಹೋಗು ಫಸ್ಟ್ ನೀನು ಹೋಗು ಅಂತವಳು. ಓಕೆ, ಬಾಯ್. ನೋಡಿ ಫ್ರೆಂಡ್ಸ್, ಇವರೆಲ್ಲ ರೀಲ್ಸ್ಗೆ ಪ್ರಾಕ್ಟೀಸ್ ಮಾಡ್ತವ್ರೆ. ಒಂದೇ ರೀಲ್ಗೆ ಇಷ್ಟೊತ್ತು ಪ್ರಾಕ್ಟೀಸ್ ಮಾಡಿದ್ರೆ ಹೆಂಗೆ ನೀವು? ಸ್ಟಾರ್ಟ್ ಮಾಡಿರೋದು ಇವಾಗ. ಎಷ್ಟೊತ್ತಿಂದ ಮಾಡ್ತಿದ್ದೀರಾ ರೀಲ್ಸ್ ಪ್ರಾಕ್ಟೀಸ್? ಇಲ್ಲಿ ನೋಡಿ ಫ್ರೆಂಡ್ಸ್, ಇವಳೇ ವರ್ಷನೇ ಕೊರಿಯೋಗ್ರಾಫರ್. ಇದಕ್ಕೆ ಹೋಗ್ತಾ ಇದೀವಿ. ಈಗ ಸ್ಟಾರ್ಟ್ ಪ್ರೋಗ್ರಾಮ್. ಎಷ್ಟು ಟೈಮ್ ಕಾಣಿಸಲ್ಲ ಅನ್ಸುತ್ತೆ. 12:02 ಆಯ್ತು ಆಗಲೇ. ಇವಾಗ ಪ್ರೋಗ್ರಾಮ್ ಮಾಡ್ತಾರೆ. ಸರಿ, ಅಲ್ಲೋಗೆಲ್ಲ ತೋರಿಸ್ತೀನಿ. Bye.
ಒನ್ಸ್ ಅಗೇನ್ ಹಾಯ್ ಎಲ್ರಿಗೂ. ಎಂತ ಆಯಿತು ಅಂದರೆ ಮಳೆ ಬೇರೆ ಬಂತ, ಎಲ್ಲರೂ ಸ್ವಲ್ಪ ಜನ ಅಲ್ಲೇ ಸ್ಟೇ ಆದರು, ಸ್ವಲ್ಪ ಜನ ಹೊರಟ್ರು, ನಾನು ಬೇಗ ಹೊರಟ್ಬಿಟ್ಟೆ. ಸೊ ಅದರಿಂದ ವೀಡಿಯೋ ಎಂಡ್ ಮಾಡೋಕ್ಕೆ ಆಗಿಲ್ಲ, ಅದಕ್ಕೆ ಈಗ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಎಂತ ಅಂದರೆ ನಮ್ಮ ಕಾಲೇಜಲ್ಲಿ ಸೆಲೆಬ್ರೇಟ್ ಮಾಡೇ ಇರಲಿಲ್ವಂತೆ ಈ ವರ್ಷ, ಫಸ್ಟ್ ಟೈಮ್ ಅನ್ಕೋತೀನಿ ಸೆಲೆಬ್ರೇಟ್ ಮಾಡ್ತಿರೋದು, ಇಫ್ ಐ ಆಮ್ ನಾಟ್ ರಾಂಗ್. ಬಟ್ ತುಂಬ ಚೆಂದ ಆಯಿತು. ಸೀನಿಯರ್ಸ್ ಎಲ್ಲ ಹೇಳ್ತಾಯಿದ್ರು ನಮಗೆಲ್ಲ ಸೆಲೆಬ್ರೇಟ್ ಮಾಡಿರಲಿಲ್ಲ ಅಂತ, ಬಟ್ ಈ ವರ್ಷ ಮಾಡಿದ್ರು. ನಮಗೂ ಇದು ಲಾಸ್ಟ್ ಇಯರ್ ಆಗಿರೋದ್ರಿಂದ ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಡ್ಯಾನ್ಸ್ ಅಂತೆ, ಕೇರಳ ಸ್ಟೈಲ್, ಅವ್ರ ಸ್ಟೈಲ್ ಡ್ಯಾನ್ಸ್ ಆಗಿರಲಿ, ಪ್ರತಿಯೊಂದು ಎಲ್ಲ ಮಾಡಿದ್ರು. ಎಲ್ಲ ವೀಡಿಯೋ ಹಾಕಿದ್ದೀನಿ ನಾನು, ನೀವು ಒಂಚೂರು ಮಿಸ್ ಮಾಡ್ತೀರಾ, ಫಸ್ಟಿಂದ ನೋಡಿ. ರೀಲ್ಸ್ ಮಾಡಿದ್ವಿ, ಫೋಟೋಸ್ ತೊಗೊಂಡ್ವಿ, ಫ್ರೆಂಡ್ಸ್ ಎಲ್ಲರೂ. ಆಲ್ಮೋಸ್ಟ್ ನಮಗೆ ಏನು ಅಂದರೆ ಗಣೇಶ ಹಬ್ಬ ತುಂಬ ಚೆಂದ ಮಾಡಿದರು, ಬಟ್ ನಂಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ. ನಾನು ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಮರ್ತೇ ಹೋಗ್ಬಿಟ್ಟೆ. ಅದಕ್ಕೆ ಇದಾದರೂ ಮಿಸ್ ಮಾಡ್ತಿರೋ ವ್ಲಾಗ್ ಮಾಡೋಣ ಅಂತ ಮಾಡಿದೆ. ಹಾಗೆ ವೀಡಿಯೋ ಕಂಪ್ಲೀಟಾಗಿ ನೋಡಿ. ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಹೇಗೆ ಬರ್ತಿದೆ ವೀಡಿಯೋಸ್ ಅಂತ ಗೊತ್ತಿಲ್ಲ. ಅಷ್ಟು ಅಪ್ಕಮಿಂಗ್ ಡೇಸಲ್ಲಿ ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಇರೋ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಏನಾದರೂ ನಾನು ಬ್ಲಾಗ್ ಮಾಡಬೇಕು, ಯಾವ ಕಂಟೆಂಟ್ ಏನಾದರೂ ಚೆನ್ನಾಗಿರೋ ಕಂಟೆಂಟ್ ಹೇಳಿ. ನಂಗೆ ಆಲ್ಮೋಸ್ಟ್ ರಿಪೀಟೆಡ್ ಕಂಟೆಂಟ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಎಲ್ಲರೂ ಮಾಡ್ತಾರಲ್ಲ, ಡಿಫ್ರೆಂಟಾಗಿ ಏನಾದರೂ ಮಾಡುವ ಅಂತ ಇದ್ದೀನಿ. ತುಂಬ ಮಾತಾಡಿದ್ದೀನಿ ಅನಿಸುತ್ತೆ. ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ 222 ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಈಗ. ಈ ನಮ್ಮ ಓಣಂ ಸ್ಪೆಷಲ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮಾಡಿದ್ದೆ ಸಬ್ಸ್ಕ್ರೈಬ್ ಮಾಡಿ.